ಡಿಮ್ಯಾಂಡ್ ಈಗ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ನಿರೀಕ್ಷೆಗಿಂತ 5-6 ಪಟ್ಟು ಹೆಚ್ಚು ಆಕ್ಸಿಜನ್ಗೆ ಬೇಡಿಕೆ ಬರ್ತಾ ಇರೋದು. ಆಕ್ಸಿಜನ್ಗಾಗಿ ಕೋವಿಡ್ ಸೋಂಕಿತರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಕಳೆದ 1 ವಾರದಿಂದ ಈಗ ಆಕ್ಸಿಜನ್ಗಾಗಿ ಯಾವ ರೀತಿಯಂತಹ ಡಿಮ್ಯಾಂಡ್ಸ್ ಇದೆ, ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಿಗ್ತಾ ಇಲ್ಲ, ರೋಗಿಗಳು ಇದರಿಂದಾಗಿ ಸಾಯ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಆಕ್ಸಿಜನ್ಗಾಗಿ ಕೋವಿಡ್ ಸೋಂಕಿತರು ಪರದಾಟವನ್ನ ಮಾಡ್ತಾ ಇದ್ದಾರೆ. ದಿನಕ್ಕೆ ಸಾವಿರಾರು ಜನ ಆಕ್ಸಿಜನ್ಗಾಗಿ ಈಗ ಕರೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರೇತರ ಸಂಸ್ಥೆಗಳಿಂದ ಉಚಿತವಾಗಿ ಆಕ್ಸಿಜನ್ ಕೊಡುವ ಪ್ರಯತ್ನಗಳಾಗ್ತಾ ಇದೆ. ಆದ್ರೂ ಕೂಡ ಎಲ್ಲಾ ರೀತಿಯಂತಹ ವ್ಯವಸ್ಥೆ ಮಾರ್ಗಗಳನ್ನ ಮಾಡಿಕೊಂಡ್ರು ಕೂಡ ಎಲ್ಲರಿಗೂ ಆಕ್ಸಿಜನ್ ಪೂರೈಕೆ ಸಾಧ್ಯ ಆಗ್ತಾ ಇಲ್ಲ. ದಿನಕ್ಕೆ 250 ಟನ್ ಆಕ್ಸಿಜನ್ಗೆ ಬೇಡಿಕೆ ಇದೆ. ಪ್ರತಿ ದಿನಕ್ಕೆ ಬರೋಬ್ಬರಿ 200ಕ್ಕೂ ಹೆಚ್ಚು ಜನ ಕರೆಯನ್ನ ಮಾಡ್ತಾರೆ ಇದೇ ಆಕ್ಸಿಜನ್ಗಾಗಿ. ದಿನಕ್ಕೆ 100 ಸಿಲಿಂಡರ್ಗಳನ್ನ ಭರ್ತಿ ಮಾಡಲಾಗ್ತಾ ಇದೆ. ಬಟ್ ಎಷ್ಟೇ ಮಾಡಿದ್ರು ಕೂಡ ಸಾಲ್ತಾ ಇಲ್ಲ. ಬೆಂಗಳೂರಿನ ಆಕ್ಸಿಜನ್ ಸಮಸ್ಯೆ ಬಗೆಹರಿಯತ್ತಾ ಅಂದ್ರೆ ಎಸ್ ಅನ್ನುವ ಉತ್ತರ ಸಿಗ್ತಾ ಇದೆ. ಆಕ್ಸಿಜನ್ ಪೂರೈಕೆಗೆ ಕೇಂದ್ರಕ್ಕೆ ಈಗಾಗಲೇ ಪತ್ರವನ್ನ ಬರೆಯಲಾಗಿದೆ ಅಂತ ಹೇಳಿ ಮೈಸೂರಲ್ಲಿ ಆರೋಗ್ಯ ಸಚಿವರಾಗಿರುವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಆಕ್ಸಿಜನ್ ನ ಕೊರತೆ ನೀಗಿಸುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಆಕ್ಸಿಜನ್ ಕೊರತೆ ಯಾವ ರೀತಿಯಾಗಿ ಉಂಟಾಗಿದೆ, ಡಾಕ್ಟರ್ಗಳು ಯಾವ ರೀತಿಯಾಗಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ರು, ವ್ಯವಸ್ಥೆ ಇಲ್ಲ, ನಮ್ಮ ಹತ್ರ ಆಕ್ಸಿಜನ್ ಸಿಗ್ತಾ ಇಲ್ಲ, ವೆಂಟಿಲೇಟರ್ ಸಮಸ್ಯೆ ಇದೆ, ಎಲ್ಲಾ ವಿಚಾರಗಳನ್ನ ಕೂಡ ಸಂಪೂರ್ಣವಾಗಿ ಡಾಕ್ಟರ್ಗಳು ಹೇಳ್ತಾ ಇದ್ರು. ಹೀಗೆ ಆದ್ರೆ ನಾವು ಪೇಷಂಟ್ ಗಳನ್ನ ಬದುಕಿಸೋದು ಕಷ್ಟ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಸರ್ಕಾರ ಕೂಡ ನಿನ್ನೆ ಒಪ್ಪಿಕೊಂಡಿದೆ, ಆರೋಗ್ಯ ಸಚಿವರು ಒಪ್ಪಿಕೊಂಡಿದ್ದಾರೆ, ಆಕ್ಸಿಜನ್ ನ ಸಮಸ್ಯೆ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅದಕ್ಕಾಗಿ ಈಗ ಪರ್ಯಾಯ ಮಾರ್ಗಗಳನ್ನ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಇನ್ನೊಂದ್ ಕಡೆ ಮುರುಗೇಶ್ ನಿರಾಣಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ಕೂಡ ಹೇಳಿದ್ದಾರೆ, ಅಂದ್ರೆ ಈಗಾಗಲೇ ಯಾವ್ಯಾವ್ದಕ್ಕೆ ಬೇರೆ ಕೈಗಾರಿಕೆಗಳನ್ನು ನೀಡಲಾಗ್ತಾ ಇತ್ತು ಅವೆಲ್ಲವನ್ನ ಕೂಡ ಹಾಸ್ಪಿಟಲ್ಗೆ ಕೊಡಬೇಕು ಅಂತ ಹೇಳಿ ಸದ್ಯಕ್ಕೆ ಈ ಸಮಸ್ಯೆ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕೇಂದ್ರಕ್ಕೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಮುಂದಿನ 1 ತಿಂಗಳು ಇದೇ ರೀತಿಯಲ್ಲಿ ಏರಿಕೆಯಾಗಿ ಒಂದು ಎಸ್ಟಿಮೇಟ್ ಪ್ರಕಾರ ನಾವು ಮಾಡಿದ್ದೇವೆ 1,500 ಮೆಟ್ರಿಕ್ ಟನ್ ಬೇಕಾಗಬಹುದು ಅಂತೇಳಿ. ಆ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನನ್ನ ಆರೋಗ್ಯ ಸಚಿವರಿಗೆ ಮಾನ್ಯ ಪಿಯೂಷ್ ಗೋಯಲ್ ರವರಿಗೆ ಪತ್ರವನ್ನು ಅಧಿಕೃತವಾಗಿ ಬರೆದಿದ್ದಾರೆ. ಅದೇ ರೀತಿ ನಾನು ಕೂಡ ಮಾನ್ಯ ಕೇಂದ್ರ ಆರೋಗ್ಯ ಸಚಿವರ ಜೊತೆ ಮಾತನಾಡಿ ಪತ್ರವನ್ನು ಕೂಡ ಅಧಿಕೃತವಾಗಿ ಬರೆದಿದ್ದೇನೆ. ನಮಗೆ ಈ ರೀತಿಯ